ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಮನೆ ಮುಂದೆ ಸೂರ್ಯೋದಯಕ್ಕೂ ಮುಂಚೆ ರಂಗೋಲಿ ಹಾಕೋದು ವಾಡಿಕೆ. ರಂಗೋಲಿಯನ್ನು ದೈವ ಸ್ವರೂಪದಲ್ಲೇ ನೋಡ್ತೇವೆ. ಮನೆ ಮುಂದೆ ಬಿಡಿಸೋ ರಂಗವಲ್ಲಿ ಹಿಂದೆ ಹಲವು ಕಾರಣಗಳಿವೆ. ಮನೆ ಮುಂದೆ ಅಂದವಾದ ರಂಗೋಲಿ ಇದ್ದರೆ ಮನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ ಎನ್ನೋ ನಂಬಿಕೆ ಇದೆ. ರಂಗೋಲಿಗೆ ಬಳಸೋ ಅಕ್ಕಿ ಹಿಟ್ಟು, ಚುಕ್ಕಿ, ಗೆರೆಗಳು ಪ್ರತಿಯೊಂದರಲ್ಲೂ ಒಂದೊಂದು ಸಂದೇಶವಿದೆ. ರಂಗೋಲಿ ಮಹತ್ವ ಬಗ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ. ಆ ವಿಡಿಯೋವನ್ನು ನೋಡಿದರೆ ರಂಗೋಲಿ ಯಾಕೆ ಮನೆಯಲ್ಲಿ ಹಾಕಲೇಬೇಕು ಎಂಬ ಮಾಹಿತಿ ಸಿಗುತ್ತೆ. ಈ ವಿಡಿಯೋದಲ್ಲಿ ಪ್ರತಿದಿನ ರಂಗೋಲಿ ಹಾಕುತ್ತೇವೆ, ಆದರೆ ಇಂಥದ್ದೇ ರಂಗೋಲಿ ಹಾಕಿದರೆ ಏನೆಲ್ಲ ಪ್ರಯೋಜನವಾಗುತ್ತೆ ಅನ್ನೋ ಮಾಹಿತಿ ಇದೆ. ಯಾವುದೋ ಒಂದು ರಂಗೋಲಿ ಹಾಕೋದಕ್ಕಿಂತ ಪ್ರತಿದಿನ ಈ ವಿಡಿಯೋದಲ್ಲಿ ತೋರಿಸಿರೋ ರಂಗೋಲಿ ಹಾಕಿದರೆ ಲಾಭ ಪಡೆಯಬಹುದು. ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಪ್ರೆಸ್ ಮಾಡಿ. ರಂಗೋಲಿ ಅಥವಾ ರಂಗವಲ್ಲಿಯನ್ನು ಮನೆ ಮುಂದೆ ಶುಭ್ರ ಮಾಡಿ ಹಾಕೋದ್ರಿಂದ ಮನೆಗೆ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ರಂಗೋಲಿ ಮಂಗಳಕರ ಸಂಕೇತ. ಶುಭವನ್ನು ಸೂಚಿಸೋ ಈ ಚಿತ್ತಾರಗಳನ್ನು ಚುಕ್ಕಿ ಗೆರೆಗಳಿಂದ ಚೆಂದದ ಆಕೃತಿ ಬರುವಂತೆ ಹಾಕುತ್ತವೆ. ರಂಗೋಲಿ ಯಾವ ರೀತಿ ಹಾಕಿದರೆ ಏನು ಪ್ರಯೋಜನ ಅಂತ ನೋಡೋಣ. ಸಾಮಾನ್ಯವಾಗಿ ಹೊಸ್ಲಿನ ಮೇಲೆ ರಂಗೋಲಿ ಪಕ್ಕದಲ್ಲಿ 2 ಗೆರೆಗಳು ಹಾಕುತ್ತೇವೆ. ಇದು ಡಿಸೈನ್ ಅಷ್ಟೇ ಅಲ್ಲ, 2 ಗೆರೆ ಹಾಕೋದ್ರಿಂದ ದುಷ್ಟಶಕ್ತಿ ಮನೆಯೊಳಕ್ಕೆ ಪ್ರವೇಶಿಸುವುದಿಲ್ಲ. ರಂಗೋಲಿ ಹಾಕಿ 4 ಕಡೆ ಅಡ್ಡಗೆರೆ ಹಾಕಿದರೆ ಮನೆಯಲ್ಲಿ ಯಾವಾಗಲೂ ಶುಭ ಕಾರ್ಯಗಳೇ ನಡೆಯುತ್ತೆ ಎಂಬ ಸಂಕೇತವಿದೆ. ಇನ್ನು ನಕ್ಷತ್ರ ಆಕಾರದ ರಂಗೋಲಿ ಹೆಚ್ಚಾಗಿ ಕಾಣಬಹುದು. ಹಾಕೋದಕ್ಕೆ ಸುಲಭ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂದುಕೊಂಡರೂ ನಕ್ಷತ್ರ ಆಕಾರ ಮನೆ ಮುಂದೆ ಇದ್ದರೆ ದರಿದ್ರ, ಋಣಾತ್ಮಕ ಶಕ್ತಿ ಮನೆಗೆ ಪ್ರವೇಶಿಸೋದಿಲ್ಲ. ಇನ್ನು ರಂಗೋಲಿಯಲ್ಲಿ ಹಾಕೋ ಗೆರೆಗಳು ಯಂತ್ರತಂತ್ರ ರಹಸ್ಯಗಳಿಂದ ಅಡಗಿದ್ದು ಕೆಟ್ಟ ಶಕ್ತಿ ನಮ್ಮ ಬಳಿ ಸುಳಿಯದಂತೆ ತಡೆಯುತ್ತದೆ. ಈಗ ಯಾವ ದಿನ ಯಾವ ರಂಗೋಲಿ ಹಾಕೋದು, ಅದರಿಂದ ಆಗೋ ಪ್ರಯೋಜನಗಳೇನು ಅಂತ ನೋಡೋಣ. ದೇವರ ಮನೆ ಮುಂದೆ ಈ ರಂಗೋಲಿಗಳು ಹಾಕೋದ್ರಿಂದ ಹಲವು ಲಾಭಗಳು ಪಡೆಯಬಹುದು. ಇದು ಸೋಮವಾರ ಹಾಕೋ ರಂಗೋಲಿ. ಸೋಮವಾರ ಶಿವನಿಗೆ ಅಚ್ಚುಮೆಚ್ಚಿನ ದಿನ. ಈ ದಿನ ಹಾಕೋ ರಂಗೋಲಿಯಿಂದ ಮನೆಯಲ್ಲಿ ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತದೆ. ಮನೆ ಮಂದಿಯೆಲ್ಲ ಸಂತೋಷವಾಗಿರುವಂತಹ ವಾತಾವರಣ ಏರ್ಪಡುತ್ತದೆ. ಮಂಗಳವಾರ ಹಾಕೋ ಈ ರಂಗೋಲಿಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಸಿರಿ ಸಂಪತ್ತು ಅಧಿಕವಾಗೋ ಜೊತೆಗೆ ಸಮೃದ್ಧಿಯೂ ಹೆಚ್ಚಾಗುತ್ತದೆ. ಬುಧವಾರದ ಈ ರಂಗೋಲಿಯಿಂದ ಮನೆ ಮಂದಿಗೆ ಜ್ಞಾನ ಜಾಸ್ತಿ ಆಗೋದರ ಜೊತೆಗೆ ಎಲ್ಲರೂ ಚುರುಕಾಗಿ ಕೆಲಸ ಮಾಡುತ್ತಾರೆ. ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಬುದ್ಧಿ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಹಾಗೆ ಗುರುವಾರ ಈ ರಂಗೋಲಿಯಿಂದ ಮನೆ ಮಂದಿ ಆರೋಗ್ಯ ಉತ್ತಮವಾಗಿರುತ್ತದೆ. ರೋಗಗಳಿಂದ ದೂರವಿರಬಹುದು. ಇನ್ನು ಲಕ್ಷ್ಮೀ ದೇವಿಗೆ ವಿಶೇಷವಾದ ಶುಕ್ರವಾರದ ದಿನ ಹಾಕೋ ರಂಗೋಲಿ. ಇದು ಸಿರಿ ಸಂಪತ್ತು ಹೆಚ್ಚಾಗಿ ಲಕ್ಷ್ಮಿ ಕಟಾಕ್ಷದಿಂದ ಐಶ್ವರ್ಯ ಜಾಸ್ತಿ ಆಗುತ್ತದೆ. ಸಾಲ ಬಾಧೆ, ಹಣಕಾಸು ತೊಂದರೆಗಳು ದೂರ ಆಗುತ್ತೆ. ಈ ದಿನ ಲಕ್ಷ್ಮೀ ಕುಬೇರ ರಂಗೋಲಿ ಹಾಕಿದರೂ ತುಂಬ ಶ್ರೇಷ್ಠ. ಶನಿವಾರದಂದು ಹಾಕೋ ರಂಗೋಲಿಯಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಇನ್ನು ಕೊನೆಯದಾಗಿ ಭಾನುವಾರ ಹಾಕೋ ರಂಗೋಲಿಯಿಂದ ಎಲ್ಲ ಕಾರ್ಯಗಳು ಯಶಸ್ವಿಯಾಗುತ್ತದೆ. 7 ದಿನಗಳು ಹಾಕೋ ರಂಗೋಲಿಯಿಂದ ನಮ್ಮ ಜೀವನ ಉತ್ತಮವಾಗಿರುತ್ತದೆ. ಪ್ರತಿದಿನ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಏಳಿಗೆ, ಅಭಿವೃದ್ಧಿ ಹೆಚ್ಚಾಗುತ್ತದೆ. ನೀವು ಇನ್ಮುಂದೆ ದಿನ ರಂಗೋಲಿ ಹಾಕಿ ಇಷ್ಟೆಲ್ಲ ಲಾಭಗಳನ್ನು ಪಡೀರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.